ಡಾಮಿನಾರ್ ಯಾರ್ಯಾರು ನಡೆಸಿರಿ ಜನ ಇದ್ದಾಳೆ ಯಾಕೆ ರೋಡ್ ಮಾಡಲ್ಲ ಅದು ತಿಳಿಯಲ್ಲ ನನಗೆ. ಅವ್ರು ಪೆಟ್ರೋಲ್ ಹಾಕ್ದವ್ರು ಗೋಪ್ರೋದ್ ಪ್ರೈಸ್ ಕೇಳತ್ತಾರ 22,000 ಅನ್ನ ಮಾರಿ ನೋಡತ್ತಾರ ಅವ್ರು. ಡಾಮಿನಾರ್ ಯಾರ್ಯಾರು ನಡೆಸಿರಿ ಅವ್ರಿಗೆ ಗೊತ್ತಿರ್ತದ. ಸೇಮ್ ಡ್ಯಾಶ್ ಬೋರ್ಡ್ ಅದ ನೋಡ್ರಿ ಡಾಮಿನಾರ್. ಇದು ಇಂಡಿಕೇಟರ್ ಹಾಕಿವನ ಬಂದ್ಬಿಡೋದು ಹಂಗೆ ಒಳಗೆ. ಡೈಲಿ ರೈಡ್ ಮಾಡ್ಬೋದ್ರಿ, ಏನ್ ಪ್ರಾಬ್ಲಮ್ ಆಗಲ್ಲ ವಿತ್ ಎಕ್ಸಾಸ್ಟ್. ಅದೇ ಪೊಲೀಸರು ಹಿಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದ. ಅಂತ ಪರಿ ಲೌಡ್ ಏನಿಲ್ರಿ, ಡಿಸ್ಟರ್ಬೆನ್ಸ್ ಏನ್ ಆಗಲ್ಲ. ನಾರ್ಮಲ್ ಕ್ರೂಸ್ ಮಾಡ್ಲತ್ತರ ಮಾಡ್ಬೋದು. ಸ್ವಲ್ಪ ರೇಸ್ ಬಿಟ್ರೆ ಬಂದ್ ಬೀಳ್ತದೆ, ಅದೇ ಪ್ರಾಬ್ಲಮ್. ಆಯ್ತಾ ಭಾಳ ಲೀನಿಯರ್ ಅದ ರೀ. 125cc ಅಲ್ರಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಹೇಳ್ರಿ ಇದ್ರಲ್ಲಿಂದ. ಈ ವಿಡಿಯೋ ಮಾಡಿ ಇಲ್ಲಿಂದ ರೋಡಿನ ಬಗ್ಗೆ ವಿಡಿಯೋ ಮಾಡಿ ಅದು ವಿಡಿಯೋ 100K ಹೋಗ್ಯದ, 100 ಡೇಸ್ನು ಆಗ್ಯದ. ಇನ್ನೂ ಇದು ರೋಡ್ ಹಂಗೆ ಅದ ನೋಡ್ರಿ. ಮಳೆ ಇಲ್ಲ ಅಂತ ಹೇಳಿ ಸ್ವಲ್ಪ ಮಣ್ಣದೆಲ್ಲ ಕುಂತದ, ಕರೆಕ್ಟ್ ಲೆವೆಲ್ ಆಗ್ಯದ. ಮಳೆ ಇತ್ತಂದ್ರ ಅವ GT ದವ ನೋಡತ್ತಾನ, ಇವ ಯಾಪ ಇಂಥ ಬರೀ ಸ್ಟಾರ್ಟ್ ಮಾಡ್ಕೊಂಡು ಹೊಂಟಾನ NS ಮೇಲೆ. ನಾ GT ದವನ ಎಷ್ಟು ಸೈಲೆಂಟ್ ಹೊಟ್ಟೇನಿ. 3000-4000 RPM ಆನ್ವರ್ಡ್ಸೇ ನಾಯ್ಸ್ ಬರೋದು ಎಕ್ಸಾಸ್ಟಿಂಗ್. ಆ್ಯಂಡ್ ಇದು ಗಾಡಿನೂ ಓಡೋದ್ರಿ, ಚಂದೇ ಓಡೋದು. 24,000 ಕಿಲೋಮೀಟರ್ ಓಡಿ ಎಷ್ಟು ಸ್ಮೂತ್ ಆಗಿ ಹೊಂಟದ ಗಾಡಿ ಅಂದ್ರೆ ಗುಣನೇ. ಗಾಡಿ ಮೇಂಟೈನ್ ಮಾಡಿದ್ರೆ ಚಂದ ಮಾಡಿರ್ತಾರ, ಅದಕ್ಕೆ ಎಷ್ಟು ಸ್ಮೂತ್ ಇರ್ತದೆ. ಇಲ್ಲಾಂದ್ರೆ 2,000 ಕಿಲೋಮೀಟರ್ ಓಡೋದ್ ಗಾಡಿಗೂ ನುಗ್ ಮಾಡಿಟ್ಟಿರ್ತಾರ ಮಂದಿ. ಕುಸ್ನೂರ್ ಬಲ್ ಇದು ಏನ್ ರೋಡ್ ಅದಲ್ರಿ, ಇದು ರೋಡ್ ಮಾಡ್ಯಾರ ನೋಡ್ರಿ. ಮತ್ತ ಇದಕ್ಕೊಂದು 3-4 months ತೊಗೊಂಡಾರ ಅನಿಸ್ತದ. ಬಟ್ ರೋಡ್ ಬೆಸ್ಟ್ ಆಗ್ಯದ ನೋಡ್ರಿ. ಎಲ್ಲ ಸೈಡಿಗೆಲ್ಲ ಫುಟ್ಪಾತ್ ಫೆಸಿಲಿಟಿ ಅದು ಎಲ್ಲ ಮಾಡ್ಯಾರ ನೋಡ್ರಿ. ಈಗ ಇಂಥಲ್ಲೆಲ್ಲ ರೋಡ್ ಮಾಡ್ತಾರ, ಓಕೆ. ಜನ ಇದ್ದಾಳೆ ಯಾಕೆ ರೋಡ್ ಮಾಡಲ್ಲ ಅದು ತಿಳಿಯಲ್ಲ ನನಗೆ. ಇಲ್ಲಿ ಯಾರು ಬರ್ತಾರೆ ಹೇಳ್ರಿ, ಇದೊಂದು ಏನ್ ಸಣ್ಣದ ಹಳ್ಳಿ ಟೈಪ್ ಅದ, ಅದು ಹಳ್ಳಿದವ್ರು ಬರ್ತಾರ. ಬಿಟ್ರೆ ಬುಧವಾರಕ್ಕೆ ಹೋಗೋರು. ಇಲ್ಲಿ ಸಿಟಿ ಇಲ್ಲ, ಏನೂ ಇಲ್ಲ. ಇಂಥ ರೋಡ್ ಮಾಡ್ಯಾರ. ಎಲ್ಲಿ ಜನ ತಿರುಗಾಡ್ತಾರ ಮಾಡ್ತಾರ, ಅಲ್ಲಿ ಏನೂ ಇಲ್ಲ.